ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸಂಬಂಧಿಸಿದಂತೆ ಹೊರಬರ್ತಾ ಇರುವ ಹೇಳಿಕೆಗಳನ್ನು ನೋಡಿದ್ರೆ ಇತಿಹಾಸದಿಂದ ಪಾಠ ಕಲಿಯದೇ ಇರುವ ದೇಶಗಳು ಅನ್ನೋ ಮಾತು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಭಾರತ ಕೊಟ್ಟ ನೆರವು, ತ್ಯಾಗ, ರಕ್ತದ ಬೆಲೆಯಲ್ಲಿ ಹುಟ್ಟಿದ ಈ ಎರಡು ದೇಶಗಳು ಇಂದು ಭಾರತದ ವಿರುದ್ಧವೇ ಬಾಯಿ ಬಿಚ್ಚಿ ಬೊಗಳ್ತಾ ಇರುವುದು ಎಷ್ಟು ದೊಡ್ಡ ವ್ಯಂಗ್ಯ ಅನ್ನೋದನ್ನ ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊಳ್ತಿದ್ದಾರೆ. ಪಾಕಿಸ್ತಾನದ ರಾಜಕೀಯ ಮತ್ತು ಸೇನಾ ವಲಯದಲ್ಲಿ ಒಂದು ವಿಚಿತ್ರ ರೂಢಿ ಇದೆ. ದಿನ ಬೆಳಗಾದ್ರೆ ಭಾರತದ ಮೇಲೆ ಪರಮಾಣು ದಾಳಿ, ಯುದ್ಧ, ನಾಶ ಅಂತ ಬೆದರಿಕೆ ಹಾಕದೇ ಇದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ. ದೇಶದೊಳಗೆ ಆರ್ಥಿಕ ಕುಸಿತ, ಉಗ್ರವಾದ, ಜನರ ಬದುಕಿನ ಸಮಸ್ಯೆ, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕಿಂತ ಭಾರತದ ಹೆಸರು ಹೇಳಿ ಭಾವೋದ್ರೇಕ ಹುಟ್ಟಾಕೋದು ಅವರ ರಾಜಕೀಯದ ಸುಲಭ ಮಾರ್ಗ. ಅದೇ ಸಾಲಿನಲ್ಲಿ ಈಗ ಪಾಕಿಸ್ತಾನ ಮುಸ್ಲಿಂ ಲೀಗ್ ಯುವ ಘಟಕದ ನಾಯಕ ಕಾಮ್ರಾನ್ ಸಯೀದ್ ಉಸ್ಮಾನಿ ಅನ್ನೋ ವ್ಯಕ್ತಿ ಬಾಂಗ್ಲಾದೇಶದ ಹೆಸರನ್ನ ಮುಂದಿಟ್ಕೊಂಡು ಭಾರತಕ್ಕೆ ಹೆಚ್ಚು ಬೆದರಿಕೆ ಹಾಕಿದ್ದಾನೆ. ಬಾಂಗ್ಲಾದೇಶದಲ್ಲಿ ನಡೆದ ಅಶಾಂತಿ ಪ್ರತಿಭಟನೆ, ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದ ಹಲ್ಲೆಗಳ ಬಗ್ಗೆ ಭಾರತ ಪ್ರಶ್ನೆ ಎತ್ತಿದ ತಕ್ಷಣವೇ ಪಾಕಿಸ್ತಾನಕ್ಕೆ ಏನೋ ಹೊಟ್ಟೆ ಕಿಚ್ಚು ಶುರುವಾದಂತೆ ಕಾಣಿಸ್ತಿದೆ. ಭಾರತ ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಪರಮಾಣು ಕ್ಷಿಪಣಿಗಳೊಂದಿಗೆ ಪ್ರತಿಕ್ರಿಯೆ ನೀಡುತ್ತೆ. ಪಾಕಿಸ್ತಾನ ಬಾಂಗ್ಲಾದೇಶ ಮಿಲಿಟರಿ ಮೈತ್ರಿ, ಪೂರ್ವದಿಂದ ಬಾಂಗ್ಲಾದೇಶ, ಪಶ್ಚಿಮದಿಂದ ಪಾಕಿಸ್ತಾನ, ಉತ್ತರದಿಂದ ಚೀನಾ ದಾಳಿ ಅನ್ನೋದೆಲ್ಲ ಸಿನಿಮಾ ಡೈಲಾಗ್ ತರ ಕೇಳಿಸ್ತಿದೆ. ವಾಸ್ತವಕ್ಕೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದಕ್ಕಿಂತ ಪಾಕಿಸ್ತಾನ ಅವಳ ರಾಜಕೀಯದಲ್ಲಿ ಅಂತ ಹೇಳಿಕೆಗಳಿಗೆ ಎಷ್ಟು ಬಳಕೆ ಇದೆ ಅನ್ನೋದೇ ಮುಖ್ಯ. ಇಲ್ಲಿ ಒಂದು ಸರಳ ಪ್ರಶ್ನೆ ಬರುತ್ತೆ. ಭಾರತ ಬಾಂಗ್ಲಾದೇಶದ ವಿರುದ್ಧ ನಿಂತರೆ ಪಾಕಿಸ್ತಾನಕ್ಕೆ ಏನು ತೊಂದರೆ? ಉತ್ತರ ಸ್ಪಷ್ಟ. ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶದ ಮೇಲೆ ಅಪಾರ ಪ್ರೀತಿ ಇದೆ ಅಂತಲ್ಲ. ಅವರಿಗೆ ಭಯ ಇರೋದು ಭಾರತ ಬಲಿಷ್ಠವಾಗಿ ತನ್ನ ಹಿತಾಸಕ್ತಿಗಳಿಗಾಗಿ ನಿಂತರೆ ದಕ್ಷಿಣ ಏಷ್ಯಾದಲ್ಲಿ ಪಾಕಿಸ್ತಾನದ ಮಾತಿಗೆ ಬೆಲೆ ಇರೋದಿಲ್ಲ ಅನ್ನೋ ಆತಂಕ. 1971ರಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಹುಟ್ಟು ಹಾಕಿದ ನೆನಪು ಇವತ್ತಿಗೂ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಅದೇ ಇತಿಹಾಸದ ಗಾಯದಿಂದ ಹೊರಬರದೆ ಇವತ್ತು ಕೂಡ ಭಾರತ ಏನಾದರೂ ಮಾಡಿದ್ರೆ ನಾವು ತೋರಿಸ್ತೀವಿ ಅನ್ನೋ ಧೋರಣೆ ಮುಂದುವರಿಸ್ತಾ ಇದೆ. ಇನ್ನೊಂದು ಕಡೆ ಬಾಂಗ್ಲಾದೇಶದ ವಿಷಯದಲ್ಲೂ ಪಾಕಿಸ್ತಾನ ಸುಳ್ಳು ಸಹಾನುಭೂತಿ ತೋರಿಸ್ತಾ ಇದೆ. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಾಗ, ಹಿಂದೂ ಯುವಕ ದೀಪು ಚಂದ್ರ ದಾಸ್ ಹತ್ಯೆ ನಡೆದಾಗ ಭಾರತ ಪ್ರಶ್ನೆ ಕೇಳೋದು ಸಹಜ. ಅದು ಅಖಂಡ ಭಾರತ ಸಿದ್ಧಾಂತ ಹೇರುವ ಯತ್ನ ಅಲ್ಲ. ಅದು ಮಾನವ ಹಕ್ಕು ಮತ್ತು ಪ್ರಾದೇಶಿಕ ಸ್ಥಿರತೆ ಬಗ್ಗೆ ಭಾರತದ ಕಾಳಜಿ. ಆದರೆ ಅದನ್ನೇ ಪಾಕಿಸ್ತಾನ ತಿರುಚಿ ಭಾರತ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಬೇಕು, ಬಾಂಗ್ಲಾದೇಶ ನಾಶ ಮಾಡಬೇಕು ಅನ್ನೋ ಪ್ರಚಾರ ಮಾಡ್ತಿದೆ. ಇದರಿಂದ ಬಾಂಗ್ಲಾದೇಶದ ಒಳ ರಾಜಕೀಯದಲ್ಲಿ ಗೊಂದಲ ಹೆಚ್ಚಿಸಿ ಭಾರತ ವಿರೋಧಿ ಭಾವನೆ ಬೆಳೆಸೋದು ಪಾಕಿಸ್ತಾನದ ಉದ್ದೇಶ. ವಾಸ್ತವ ಏನಂದ್ರೆ ಪಾಕಿಸ್ತಾನಕ್ಕೆ ಇವತ್ತು ಭಾರತದ ಜೊತೆ ನೇರ ಯುದ್ಧ ನಡೆಸೋ ಶಕ್ತಿ ಇಲ್ಲ. ಆರ್ಥಿಕವಾಗಿ ದಿವಾಳಿಯ ಹಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂಟಿತನ, ಒಳಗೆ ಉಗ್ರ ಸಂಘಟನೆಗಳ ಕಾಟ, ಇವೆಲ್ಲ ಅವರ ವಾಸ್ತವ ಸ್ಥಿತಿ. ಆದರೂ ಕೂಡ ಭಾರತದ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ಬರೋದಕ್ಕೆ ಕಾರಣ ತಮ್ಮ ಜನರ ಗಮನವನ್ನು ನಿಜವಾದ ಸಮಸ್ಯೆಗಳಿಂದ ಬೇರೆ ಕಡೆ ತಿರುಗಿಸೋದು. ಭಾರತ ನಮ್ಮ ಶತ್ರು ಅನ್ನೋ ನೆರೇಟಿವ್ ಇಲ್ಲದಿದ್ದರೆ ಪಾಕಿಸ್ತಾನದ ರಾಜಕೀಯವೇ ಕುಸಿದು ಬೀಳುತ್ತೆ. ಇನ್ನೊಂದು ಪ್ರಮುಖ ಅಂಶ ಅಂದರೆ ಇವತ್ತು ಭಾರತ 1960-70ರ ಕಾಲದ ಭಾರತ ಅಲ್ಲ. ಇದು ಬಲಿಷ್ಠ ಆರ್ಥಿಕತೆ, ಶಕ್ತಿಶಾಲಿ ಸೇನೆ, ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ದೇಶ. ಮೋದಿ ನೇತೃತ್ವದ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ರಾಷ್ಟ್ರದ ಭದ್ರತೆ, ಅಲ್ಪಸಂಖ್ಯಾತರ ರಕ್ಷಣೆ, ಗಡಿಗಳ ಭದ್ರತೆ ಬಗ್ಗೆ ಯಾವುದೇ ರಾಜಿ ಇಲ್ಲ. ಉರಿ, ಬಾಲಾಕೋಟ್ನಂತಹ ಘಟನೆಗಳು ಇದಕ್ಕೆ ಉದಾಹರಣೆ. ಹೀಗಾಗಿ ಪಾಕಿಸ್ತಾನದ ಬಾಯಿ ಬೆದರಿಕೆಗಳು ಭಾರತಕ್ಕೆ ಹೊಸದೇನಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ಸಂದರ್ಭಾನುಸಾರ ಮಾತು ಬದಲಿಸಿಕೊಳ್ಳುವ ನಿಯತ್ತು ಇಲ್ಲದ ರಾಜಕೀಯ ನಡೆ ತೋರಿಸ್ತಾ ಇವೆ ಅನ್ನೋ ಆರೋಪಕ್ಕೆ ಇಂತಹ ಹೇಳಿಕೆಗಳೇ ಸಾಕ್ಷಿ. ಭಾರತ ಯಾವುದೇ ಕಾರಣಕ್ಕೂ ಇಂತಹ ಖಾಲಿ ಬೆದರಿಕೆಗೆ ಹೆದರೋದಿಲ್ಲ. ಯಾಕಂದರೆ ಇವತ್ತು ದೇಶದ ಆಡಳಿತದಲ್ಲಿ ಬಲಿಷ್ಠ ಮೋದಿ ಸರ್ಕಾರ ಇದೆ. ಮಾತಲ್ಲಿ ಅಲ್ಲ, ಕೆಲಸದಲ್ಲಿ ಉತ್ತರ ಕೊಡೋ ಸರ್ಕಾರ. ಅದನ್ನು ಪಾಕಿಸ್ತಾನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ಳುತ್ತೋ ಅಷ್ಟು ಬೇಗ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ. ಇಲ್ಲಾಂದರೆ ಇಂಥ ಹುಚ್ಚು ಹೇಳಿಕೆಗಳು ಕೆಲ ದಿನ ಸುದ್ದಿಯಾಗಿ ಮತ್ತೆ ಮರೆತು ಹೋಗ್ತವೆ. ಭಾರತ ಮಾತ್ರ ತನ್ನ ದಾರಿಯಲ್ಲಿ ಬಲವಾಗಿ ಮುಂದುವರಿಯುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.